ಅದೇನದು ಗಿರಿಗೆ ಮರವು ಬಾರವೇ ಮರಗೆ ಏನೋ ಕಾಯಿ ಬಾರವೇ ಹೆತ್ತ ತಾಯಿಗೆ ಮಗುವು ಬಾರವೇ ಆ ಥರ ಭಾರ ಯಾವತ್ತೂ ಆಗಲ್ಲ ಸಿನಿಮಾ ಡೈರೆಕ್ಟ್ರಿಗೆ. ಹಾಗಾದರೆ 10 ವರ್ಷಕ್ಕೆ ಯಾಕೆ ಬಸ್ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ? 1 ವರ್ಷಕ್ಕೆ 2 ವರ್ಷಕ್ಕೆ ಒಂದೊಂದು ಮಾಡ್ತೀನಿ. ಖಂಡಿತ ಇನ್ಮೇಲೆ ಮಾಡ್ತೀನಿ. ಇಲ್ಲ 1 ವರ್ಷಕ್ಕೆ ಮಾಡಿದ್ರೆ ಸರ್ ಸಣ್ಣ ಆಗ್ತಾರೆ. ಬೇಡ, ನೀವು 10 ವರ್ಷಕ್ಕೆ ಒಂದೇ ಸಿನಿಮಾ ಮಾಡಿ ಸರ್, ಸಾಕು ನಮಗೆ. ನೀವು ಬನ್ನಿ ಸರ್. ನಮಸ್ತೆ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಸ್ಕೂಲ್ ಡೇಸಿಂದನೂ ಅವಮಾನಗಳನ್ನ ನೋಡಿಕೊಂಡು ಅದರಲ್ಲೇ ಜೀವನ ಕಳ್ಕೊಂಡು ನಿಮ್ಮ ಮುಖಾಂತರ ಗೆಲುವನ್ನ ಕಂಡು ನಂತರ ಸೋತು ಇಂಡಸ್ಟ್ರಿಯಲ್ಲಿ ಇವತ್ತೇನೋ ವರ್ಕ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಿಮ್ಮನ್ನು ನೋಡಿದಾಗ, ನಿಮ್ಮ ಹೆಸರು ಕೇಳಿದಾಗ, ಹಾಡು ಕೇಳಿದಾಗ, ಸಿನಿಮಾ ನೋಡಿದಾಗ ಒಂದು ಎಕ್ಸೈಟ್ಮೆಂಟ್ ಅನ್ನೋದು ಬರುತ್ತೆ. ಎಲ್ಲೋ ಆಟೋ ಇಂದನೋ ಎಲ್ಲೋ ನೋಡಿದಾಗ ನಿಮಗೆ ಏನು ನೋಡಿದ್ರೆ ಎಕ್ಸೈಟ್ಮೆಂಟ್ ಬರುತ್ತೆ ಸರ್? ನಿಮ್ಮನ್ನು ನೋಡಿದ್ರೆ ಓ ಮೈ ಗಾಡ್. ನೋಡಿದ್ರೆ ನನಗೆ ಎಕ್ಸೈಟ್ಮೆಂಟ್. ಸೊ ಲಕ್ಷಾಂತರ ಜನ ಇವತ್ತು ಬದಲಾಗಿದ್ದಾರೆ ಸರ್. ಯಾವುದೋ ಸ್ಕೂಲ್ ಡೇಸಿಂದ ಅದು ಚಿಕ್ಕ ಹುಡುಗಿಯಿಂದ ಅವಮಾನ ಆಗಿ ಆ ಚಿಕ್ಕದಾಗಿರೋ ವಿಷಯನ ದೊಡ್ಡದಾಗಿ ಎತ್ಕೊಂಡು ಅವಮಾನಗಳಿಂದಾನೇ ಸನ್ಮಾನಗಳವರೆಗೂ ಬಂದು ಇವತ್ತು ತಲುಪಿದ್ದೀವಿ. ಅದು ನೀವು ಕಾರಣ ಸರ್. ಅದಕ್ಕೆ ಈ ಮೈಕ್ ಮುಂದೆ ನೀವು ನಿಂತಿದ್ದೀರ ಅಂದರೆ ನೀವು ಕಾರಣ. ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಸರ್? ಏನಂತ ಹೇಳೋದು, ಆ್ಯಕ್ಚುಲಿ ನಿಮ್ಮ ದೊಡ್ಡ ಗುಣ ಅಷ್ಟೇ. ಅದು ನೀವೇ ಕಾರಣ, ನಿಮಗೆ ಗೊತ್ತಿಲ್ಲ ಅಷ್ಟೇ. ನೀವೇನೋ ಒಂದು ಇನ್ಸ್ಪಿರೇಷನ್ ತೊಗೊಂಡಿರ್ಬೋದು, ಬಟ್ ನಿಮ್ಮ ಪರಿಶ್ರಮ, ನಿಮ್ಮ ಹಾರ್ಡ್ ವರ್ಕು ಏನೋ ಮಾಡಬೇಕನ್ನೋ ಛಲ ನಿಮ್ಮನ್ನು ನಿಲ್ಲಿಸಿದೆ ಅಷ್ಟೇ. ನಾನು ನಿಲ್ಸಿರೋದು ಸರ್. ನೋಡಿರಾ, ನಾನು ನಿಲ್ಸಿರೋದು ಸರ್. ನೀವು ನೀನು ಅಂತ ಹೇಳು, ನಾನು ಬಿಡು ಅಂತ ಹೇಳಿದ್ರಿ. ಆ ನಾನು ದೇವರಣೆಗೂ ಬಿಡೋಕ್ಕಾಗ್ತಾಯಿಲ್ಲ. ಆ ನಾನು ಜೊತೆ ಒಂದು ಫೋಟೋ ತೊಗೊಳಕ್ಕೆ ನಾನು ಇವತ್ತವರೆಗೂ ಪರದಾಡ್ತಾ ಇದ್ದೀನಿ. 25 ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀನಿ ನಾನು. ಆ ನಾನು ಒಂದು ದಿವಸ ಮೀಟ್ ಆಗೋಕ್ಕಾಗಿಲ್ಲ, ಒಂದು ಫೋಟೋ ತೊಗೊಳಕ್ಕಾಗಿಲ್ಲ. ನಾನು ಪಿಕ್ಚರ್ ಥಿಯೇಟ್ರಿಗೆ ಬನ್ನಿ, ಅಲ್ಲಿ ಸಿಗ್ತಾನೆ ಸರ್ ನಾನು ಕತ್ತೂರುಗುಪ್ಪೆ ಆಮೇಲೆ ಸದಾಶಿವನಗರಿಗೆ ಈಗೇನು ಓಡಾಡ್ತಾ ಇದ್ದಾರೋ ಲೈಕ್ ಆ ಉತ್ಸವ ಮೂರ್ತಿ ಅಭಿಮಾನಿ ನೋಡಿ ಆದವನಲ್ಲ ಸರ್. ನಾನು ಉದ್ಭವ ಮೂರ್ತಿ ನೋಡಿ ಅದು ಅಭಿಮಾನಿ ಆದವನು. ಇದೇ ಉದ್ಭವ ಮೂರ್ತಿ ಸರ್ ಅದು. ಸೊ ಉಪೇಂದ್ರ ನೋಡಿ ಆದವನು ನಾನು. ಸೊ ಹಾಗಾಗಿ ಆ ನಾನು ಅನ್ನೋ ರಾಕ್ಷಸನ ಪರಮ ಶಿಷ್ಯ ಸರ್ ನಾನು. ಸೊ ಹಾಗಾಗಿ ನಿಮಗೆ ಇರಲಿ ಖಂಡಿತ ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಡೈರೆಕ್ಷನ್ ಅದು ಇದು ಮಾಡ್ತಾ ಇದ್ದೀವಿ, ಎಲ್ಲ ನಿಮ್ಮ ಇನ್ಸ್ಪಿರೇಷನು. ಕೋಟ್ಯಾಂತರ ಜನ ಇವತ್ತು ಸೂಸೈಡ್ವರೆಗೂ ಹೋಗಿ ಬದುಕಿದ್ದಾರೆ. ಅದಕ್ಕೆ ನೀವು ಇನ್ಸ್ಪಿರೇಷನು ಸರ್. ನನ್ನ ಕೈಯಲ್ಲಿ ಅದನ್ನು ಅವ್ರನ್ನೆಲ್ಲ ಒಂದು ದಿವಸ ನೀವು ಮೀಟ್ ಮಾಡಿಸ್ಬೇಕು ಅಂತ ಇದ್ದೀನಿ. ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿ ಎದ್ದೋರಿದ್ದಾರೆ, ವಿಷ ಕುಡಿದು ಎದ್ದೋರಿದ್ದಾರೆ. ಅವರೆಲ್ಲ ಕೇಳಿದ್ರೆ ನೆಕ್ಸ್ಟ್ ಕಟ್ ಮಾಡಿರ್ತಾರೆ, ಹಣೆ ಮೇಲೆ ಜುಟ್ಟು ಹಾಕ್ಕೊಂಡಿರ್ತಾರೆ. ಸೊ ಅದು ಗ್ರೇಟ್ ಸರ್. ಸೊ ಇದು ಕಂಟಿನ್ಯೂ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮಿಂದ ನೋಡಿ ಇವ್ರಿಗೆ ಅಭಿಮಾನಿಗಳಿಗೆ ಮೀಟ್ ಮಾಡುವಂಥ ಅವಕಾಶಗಳು ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಏನಾಗುತ್ತೆ ಅಂದರೆ ಯಾವಾಗಲೂ ನೈಟ್ ಬರ್ತಾ ಇದೆ. ಈಗ 3 ಇಯರ್ಸಿಂದ ಬಿಟ್ಟಿದ್ದೀನಿ ಸರ್. ಬೈತಾ ಇರ್ತಾರೆ, ಯಾಕ್ರಿ ಇಷ್ಟು ನೈಟಲ್ಲಿ ಬರ್ತೀರಾ, ಬರೀ ಗಂಡು ಮಕ್ಕಳೇ ಇರ್ತಾರೆ ನಮ್ಗೆ ಅಭಿಮಾನಿಗಳು, ಹೆಣ್ಮಕ್ಳು ಕಮ್ಮಿ ಇರ್ತಾರೆ. ನನಗೆ 12 ಗಂಟೆ ನೈಟಿಗೆ ಬಂದ್ರೇ ತುಂಬ ಖುಷಿ ಆಗ್ತಿತ್ತು. ತುಂಬ ಇದಿರ್ತಾರೆ ಇವರು ಬಂದ್ಬಿಟ್ಟು ಅಲ್ಲಿ ಸಿಗಾಗ ನಾನು ದಯವಿಟ್ಟು ಬೆಳಗ್ಗೆ ಬನ್ನಿ ಅಂತ ಬೈದು ಬಿಡಿಸ್ಬಿಟ್ಟು ಈಗ ಅದಕ್ಕೆ ಲಾಸ್ಟ್ ಇಯರಿಂದ ಸ್ವಲ್ಪ ಬೇಗ ಸರ್ ಹ್ಯಾಪಿ ಬರ್ತ್ಡೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.